ನಮ್ಮಪ್ಪ ಮಾಡಿದ್ನಪ್ಪ ತೋಟ ಎಲ್ಲ ಬರ್ಡ್ ಮಾಡೋ ಇದ್ದಾನೆ ಅಂತ ಹೇಳ್ಬೇಕಾ. ಕೈಲಾದಂಗೆ 50 ಇಟ್ಟೆ, ಮುಂದಿನ ವರ್ಷ ಒಂದು 20 ಇಟ್ಟೆ. ಹಿಂಗೆ ಒಂದ್ ದಿವಸ ಹಿಂಗೆ ನನ್ನ ಒಕ್ಕಲ್ತಂದ ಇದು ಮಾಡ್ಕೊಂಡು ನನ್ನ ಜೀವನನೂ ಮಾಡ್ಕೊಂಡು ಮಾಡ್ತೀವಿ. ಕಳೆ ಇರ್ಬೇಕು, ಮನುಷ್ಯನಿಗೆ ಕಳೆ ಇರಬೇಕು ಅಂತಂತಾರೆ, ಇದಕ್ಕೂ ಕಳೆ ಇರ್ಬೇಕು ಸರ್. ಕಳೆ ಇದ್ರೆ ಒಳ್ಳೇದು. ಆಗ್ತಾವಪ್ಪ ಅಂದ್ರೆ ಗೇಮೆ ಮಾಡಿಸಿ ಭೂಮಿನೆಲ್ಲ ಸೂಕ್ಷ್ಮ ಜೀವಿಗಳನ್ನೆಲ್ಲ ನಾಶ ಮಾಡಿರ್ತಾರೆ. ಅವಕ್ಕೂ ಡಿಫ್ರೆನ್ಸ್ ನೋಡ್ರಿ, ನಾನು ಇವು 0 ಮೇಂಟೆನೆನ್ಸ್ನಲ್ಲಿ ಇರೋವೀಗ ಕೊಡೋಂಥದ್ದು 15 ದಿವಸ ಕೊಟ್ಟರು ನಡೆಯುತ್ತೆ. 15 ದಿವಸ ಕೊಟ್ಟರು ನಡೆಯುತ್ತೆ. 10 ಜನ ಮಕ್ಕಳಿದ್ದಾರೆ, 10 ಜನ ಸಾಕ್ಬೇಕಲ್ಲ, ಒಬ್ರು ಆದ್ರೆ ಬಿಡು ಅಂತ ಅನ್ಬೋದಾಯ್ತು. ಶತ್ರುಗಳ ತರನೇ ನಮಗೆ ನೋಡ್ತಾರೆ ಅವರು. ಈಗ ಬ್ರಷ್ ಕಟಿಂಗ್ ಮಾಡ್ತೀವಿ, ಇಲ್ಲ ಅಂದ್ರೆ ಹಿಂಗೆ ಕೊಚ್ಚುತ್ತೀವಿ. ಹಿಂಗೆ ನಮ್ಗೆ ಹೆಂಗೆ ನಾವ್ ಯಾರನ್ನೂ ಕೂಲರ್ನ ಅವಲಂಬಿಸಲ್ಲ, ನಾವೇ ಪರಿಸ್ಥಿತಿ ಹೆಂಗಿರುತ್ತೋ ನೋಡ್ಕೊಂಡು ಇದು ಮಾಡ್ತೀವಿ. ಚೈನ್ ಲಿಂಕ್ ಅದು ಒಂದು ಚೈನ್ ಲಿಂಕ್. ಈಗ ಎರೆಹುಳದಿಂದ ಇಲಿಯಿಂದ ಹಾವಿಂದ ಅವೆಲ್ಲ ಭೂಮಿ ಇದ್ರೆ ತಾನೆ ನಾವಿರೋದು. ಜೇನುಹುಳ ಬರುತ್ತೆ, ಅವೆಲ್ಲ ಬರುತ್ತೆ, ಅವನ್ನೆಲ್ಲ ಸಾಯಿಸಂತ ಹೋಗಿ ನಾವು ವಿಷನೇ ಹೊಡ್ಕೊಂತ ಹೋಗಿ ಇವು ಕೆಮಿಕಲ್ನ ಹಾಕ್ಯಂತ ಹೋದ್ರೆ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ನಾವು? ನಮಸ್ಕಾರ, ನನ್ನ ಹೆಸರು ಲಿಂಗರಾಜ್ ಅಂತೇಳಿ. ನನ್ನೂರು ಕಪ್ನಾಂಗನಹಳ್ಳಿ ಗ್ರಾಮ, ಮೊತ್ತೋಡು ಹೋಬಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನನ್ನ ತೋಟದಲ್ಲಿರ್ತಕ್ಕಂಥ ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಕಾಡ ಕೃಷಿಗಳು ಮಾಡಿದ್ದೀವಿ. ಲಿಂಗರಾಜ್ ಸರ್, ಎಷ್ಟು ವರ್ಷದಿಂದ ತೆಂಗನ್ನ ನೀವು ಮಾಡ್ಕೊಂಡ್ ಬಂದಿರಾ? ಎಷ್ಟು ವರ್ಷದ ಗಿಡಗಳು, ಹೇಗೆ? ಸುಮಾರು 10 ರಿಂದ 12 ವರ್ಷದಿಂದ ಮಾಡ್ತೀರಿ. 10 ರಿಂದ 12 ವರ್ಷದ ಗಿಡಗಳು ಇವು. 10 ರಿಂದ 12 ವರ್ಷ ಅಂದ್ರೆ ಒಂದೇ ಸರಿ ನಾನು ತೆಂಗು ಮಾಡಿಲ್ಲ. 8 ವರ್ಷದವು ಇದಾವೆ. ಒಂದೊಂದೇ ನಾನು ಕೈಲಾದಂಗೆ 50 ಇಟ್ಟೆ, ಮುಂದಿನ ವರ್ಷ ಒಂದು 20 ಇಟ್ಟೆ. ಹಿಂಗೆ ಒಂದ್ ದಿವಸ ಹಿಂಗೆ ನನ್ನ ಒಕ್ಕಲ್ತಂದ ಇದು ಮಾಡ್ಕೊಂಡು ನನ್ನ ಜೀವನನೂ ಮಾಡ್ಕೊಂಡು ಮಾಡ್ತೀವಿ. ಇದು ಎಷ್ಟು ಎಕರೆಯ ಬೌಂಡ್ರಿ ಇದು, ಮತ್ತೆ ಎಷ್ಟು ಎಕರೆಯಲ್ಲಿ ನೀವು ಉಳುಮೆಯನ್ನ ಮಾಡ್ಕೊಂಡಿದ್ದೀರಾ? ಇಲ್ಲಿ 5 ಎಕರೆ 30 ಗುಂಟೆ ಇದು ಭೂಮಿ. ನಂದು ಉಳುಮೆ ಕಮ್ಮಿ ಸರ್. ಉಳುಮೆ ಕಮ್ಮಿ? ಉಳುಮೆ ಕಮ್ಮಿ ನಾನು. ಓಕೆ. ಯಾವ ತಳಿಯ ತೆಂಗು ಸರ್ ಇದು? ಇದು ಟಿಪ್ಟೂರ್ ತಳಿ ಅಂತೇಳಿ, ನಮ್ಮ ಸ್ಥಳೀಯ ಟಿಪ್ಟೂರ್ ಟಾಲ್. ಇದು ಕೊಬ್ಬರಿ ಕೊಡ್ತೀರಾ ಅಥವಾ ತೆಂಗು ಇದಕ್ಕ? ಇದು ಕೊಬ್ಬರಿಗೆ ಮಾಡ್ತೀವಿ. ಕೊಬ್ಬರಿಗಾರ ಕೊಡ್ಬೋದು, ತೆಂಗಿನಕಾಯಿನಾರ ಕೊಡ್ಬೋದು, ಏನಾರು ಮಾಡ್ಬೋದು. ನಾವು ಕೊಬ್ಬರಿ ಮಾಡಕ್ಕೆ ಇದು ಮಾಡ್ತೀವಿ ಸರ್. ಹೇಳಿ ಸರ್. ನಮ್ಮ ಇನ್ನರೆಲ್ಲ ಕೊಬ್ಬರಿನೇ ಮಾಡ್ತಿದ್ದು, ಜಾಸ್ತಿ ತೂಕ ಬರ್ತಿತ್ತು. ನಮ್ಮಲ್ಲಿ 160, 180, 140 ಹಿಂಗೆಲ್ಲ ತೂಕ ಬರ್ತಿತ್ತು. ಹಂಗಾಗಿ ನಾವು ಅದೇ ಮೈಂಡ್ ಸೆಟ್ನಾಗ ಇದೀವಿ. ನೀವು ಅದೇ ಮೈಂಡ್ ಸೆಟ್ ಅಲ್ಲಿ? ಅದೇ ಮೈಂಡ್ ಸೆಟ್ನಾಗ ಇದೀವಿ. ಈಗ ನೀವು 10 ವರ್ಷದ್ದು ಅಂತ ಹೇಳಿದ್ರೆ ಬಹುಶಃ ಈಗ ನೀವು ಇಳುವರಿಯನ್ನ ಮೊದಲನೇ ವರ್ಷವಾ ಅಥವಾ ಹೇಗೆ ಇದು? ಈಗ ಹೋದ ವರ್ಷ ಸ್ವಲ್ಪ ಆಯ್ತು. ಹೋದ ವರ್ಷ ಅಲ್ಪ ಸ್ವಲ್ಪ ಆಯ್ತು. ಈ ವರ್ಷ ಒಂದೊಂದುವರೆ ಸಾವಿರ ಆಗಿದಾವೆ. ಈ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ವರ್ಷ ಒಂದು ಜಾಸ್ತಿ ಆಗುತ್ತೆ. ಈಗ ಫಲ ಬಿಡ್ತಕ್ಕಂಥ ಒಂದು ಸ್ವಲ್ಪನೇ ಈಗ 50 ಇದ್ದು 60 ಆಗ್ತವೆ, 60 70 ಆಗ್ತವೆ ಹಿಂಗೆ. ಇಲ್ಲಿ ನಾನು ನೋಡಬಹುದು ತೆಂಗಿನ ಗಿಡದಲ್ಲಿ ಮಧ್ಯದಲ್ಲಿ ಅಡಿಕೆ ಕೂಡ ಇದೆ. ಅಡಿಕೆ ಹೋದ ವರ್ಷ ಹಾಕದಂತ ಗಿಡಗಳ? ಹೋದ ವರ್ಷ ಹಾಕದಂತ ಗಿಡಗಳು ಈ ಸ್ಥಿತಿಯಲ್ಲಿದೆ. ಈಗ ಎಷ್ಟು ಗಿಡಗಳನ್ನ ಕೂರಿಸಿರ ಸರ್? ನಾನು ಇನ್ನೂ 300 ಗಿಡ ಕೂರಿಸಿದ್ದು, ಒಂದು 50 ಗಿಡ ಹೋಗಿದ್ದಾವೆ ಸರ್. 50 ಗಿಡ ಹೋಗಿದ್ದಾವೆ. ಕಾರಣ ಅದೇ, ನಂದು ಸಮಗ್ರ ಕೃಷಿ ಮಾಡಿದೀವಿ. ಹಣ್ಣಿನ ಗಿಡಗಳಿದಾವೆ, ಅಡಿಕೆ ಐತೆ, ಬಾಳೆ ಐತೆ. ಅದನ್ನ ಸ್ಟಾರ್ಟಿಂಗ್ನಾಗೆ ಕಳೆಗಳು ಎದ್ದಾಡ್ತವೆ, ಕಳೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ಗೇಮೇ ಇಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪ ಈಗ ಹಿಂಗೆ ತುಳಿತಾ ಮಾಡ್ತಾ ಹಿಂಗೆ ಏನಾರು ಇದಾಗಿ ಹೋಗ್ತವೆ. ಬನ್ನಿ, ನಿಮ್ಮ ತೋಟದ ಒಳಗಡೆ ಹೋಗ್ತಾ ಇನ್ನಷ್ಟು ಮಾಹಿತಿನ ನಾವು ಪಡ್ಕೊಳ್ಳೋಣ. ಈ ತೆಂಗು ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಡಿಫ್ರೆನ್ಸ್ ಎಷ್ಟು ಒಂದು ಅಂತರವನ್ನ ಇಟ್ಕೊಂಡಿದ್ರೆ ಸರ್? ಸ್ಟಾರ್ಟಿಂಗ್ 36 ಅಡಿಗೆ ಒಂದು ಇಟ್ಟಿದ್ದು ಸರ್. 36 ಅಡಿಗೆ. ಆಮೇಲೆ ಬರ್ತಾ ಇದು ಜಾಸ್ತಿ ಆಯ್ತು ಅಂತೇಳಿ 30 ಅಡಿಗೆ 27 ಅಡಿಗೆ ಇಟ್ಟಿದ್ದೀವಿ ಸರ್. ಅಂದ್ರೆ ಈಗ ಗಿಡದಿಂದ ಗಿಡಕ್ಕ, ಸಾಲಿಂದ ಸಾಲಿಗೆ? ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ, ಎರಡಕ್ಕೂ ಸೇರಿ ಎರಡು ಒಂದೇ ಅಳತೆಯಲ್ಲಿ? 4 ಮೂಲೆ ಇದಕ್ಕೂ ಒಂದೇ ಇರಬೇಕು. 30 ಅಡಿ ಅಂದ್ರೆ 30 ಅಡಿನೇ ಇರಬೇಕು. ಹಂಗೂ ಇದನ್ನ ಹಾಕಿದ್ರೆ 30 ಅಡಿ ಇರಬೇಕು, ಹಿಂಗೂ ಹಾಕಿದ್ರು 30 ಅಡಿನೇ ಇರಬೇಕು. ಇಲ್ಲಿ ನಾನು ಕಾಣ್ತಾ ಇದ್ದೀನಿ 2 ಸಾಲ್ ಇದೆಯಾ ಅಡಿಕೆ? 2 ಸಾಲ್ ಇದೆ. 2 ಸಾಲ, 5 ಸಾಲ ಇದಾವೆ. ಅಲ್ಲ, ಈ 30 ಮಧ್ಯದಾಗೆ 3 ಸಾಲ ಇದಾವೆ. 30 ಮಧ್ಯದಲ್ಲಿ 3 ಸಾಲ ಇದಾವೆ. 1 2 3. ಓಕೆ. ಅದು ಎಷ್ಟು ಅಡಿಗೆ ಕೂರ್ಸ್ಕೊಂಡಿದ್ದೀರಾ? ಅದು 9 ಅಡಿಗೆ ಒಂದು ಕೂಡಿಸಿದ್ವಿ. 9 ಅಡಿಗೆ ಒಂದು ಇದು ಅಂದ್ರೆ ತೆಂಗಿಂದ 3 ಅಡಿ ಇದರಲ್ಲಿ. ಅಂದ್ರೆ ನಾನೇನು ಗೇಮೇ ಮಾಡಲ್ಲ, ಏನುವೆ ಟ್ರ್ಯಾಕ್ಟರ್ನೇ ಆಗ್ಲಿ, JCBನೇ ಆಗ್ಲಿ, ಯಾವ್ದಾರ ಪ್ರವೇಶ ಮಾಡಲ್ಲ. ಹಂಗಾಗಿ 9 ಅಡಿ ಕುಂಡ್ರಿಸಿದ್ದೀನಿ. ಈ ಗೇಮೆ ಅನ್ನೋ ಒಂದು ಪದ ಬಂತು. ಇಲ್ಲ ನೋಡ್ಬೋದು, ಇದು ಪೂರ್ತಿ ಕಾಡ್ ತರಾನೇ ಇದೆ. ಇಲ್ಲ ನೀವು ಇನ್ನೊಂದು ಸಾಲು ಅಂತ ಹೇಳಿದ್ರಲ್ಲ, ಆ ಸಾಲು ನನಗೆ ಕಾಣ್ಲೇ ಇಲ್ಲ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ಇರ್ಲಿ,
ಅಡಿಕೆ ಸಾಲು. ಇಲ್ಲಿ ಈ ಗೇಮೆ ಮಾಡದಿರುವಂತಹ ಇದ್ಯಾವುದು ದಾಳಿಂಬೆನೆ ಇದು? ದಾಳಿಂಬೆ. ದಾಳಿಂಬೆ. ಓ, ನೀವು ಹಣ್ಣಿನ ಗಿಡಗಳನ್ನು ಒಂದೊಂದು ಕೂರಿಸಿರ? ಹಣ್ಣಿನ ಗಿಡಗಳು, ಪ್ಯಾರ್ಲೆ ಗಿಡ ಇದಾವೆ, ಸಪೋಟ ಇದಾವೆ, ಸಪೋಟ, ಆಮೇಲೆ ಮಾವು ಇದೆ, ಹಳಸೆ ಐತೆ, ಸುಮಾರು ಒಂದು 10-12 ತರದ ಹಣ್ಣಿನ ಗಿಡಗಳು ಹಾಕಿದೀನಿ. 11-12 ತರದ ಅಂದ್ರೆ ನನ್ನ ಕಳೆ ಇರೋದ್ರಿಂದ ಅದು ಸರಿಯಾಗಿ ಗಿಡಗಳು ಕಾಣ್ತಿಲ್ಲ. ಅಂದ್ರೆ ಕಳೆ ಇರ್ಬೇಕಾ ಇರಬಾರ್ದಾ? ಕಳೆ ಇರ್ಬೇಕು, ಮನುಷ್ಯನಿಗೆ ಕಳೆ ಇರ್ಬೇಕು ಅಂತಂತಾರೆ, ಇದಕ್ಕೂ ಕಳೆ ಇರ್ಬೇಕು ಸರ್. ಕಳೆ ಇದ್ರೆ ಒಳ್ಳೇದು. ಮನುಷ್ಯನಿಗೆ ಕಳೆ ಇರಬೇಕು. ಕಳೆ ಅಂದ್ರೆ ಅದು ಹೊಳಪು. ನಾನಿಲ್ಲಿ ನೋಡ್ತಾ ಇದ್ದೀನಿ, ಕಳೆ ತುಂಬಾ ಚೆನ್ನಾಗಿ ಬೆಳೆದಿದೆ. ನೀವು ಕಳೆಯನ್ನ ಅರ್ಥ ಮಾಡ್ಕೊಂಡಿರೋದು ಹೆಂಗೆ ನಿಮ್ಮ ಕೃಷಿಯಲ್ಲಿ? ನಾ ಕಳೆ ಅಂತಂದ್ರೆ ಅದು ಬೇರೆಯವರೆಲ್ಲ ತಿಳ್ಕೊಂಡಿರೋದು ಇದೊಂದು ನಮಗೆ ಶತ್ರು ಅಂತ ತಿಳ್ಕೊಂತಾರೆ. ನನ್ನ ಶತ್ರು ಅಲ್ಲ, ಅದು ಭೂಮಿಗೆ ಮಲ್ಚಿಂಗ್ ಆಗುತ್ತೆ. ಮಲ್ಚಿಂಗ್ ಆಗುತ್ತೆ, ನನಗೆ ಗೊಬ್ಬರ ಆಗುತ್ತೆ, ನೀರು ತೇವಾಂಶ ಹಿಡಿದಿರ್ತಕ್ಕಂಥ ಇದು ಮಾಡುತ್ತೆ. ಹಂಗಾಗಿ ನಾನು 15 ವಾರಕ್ಕೆ ನೀರು ಕೊಡುವಂಥದ್ದು 15 ಕೊಟ್ಟರು ನಡೆಯುತ್ತೆ. 15 ದಿವಸ ಕೊಟ್ಟರು ನಡೆಯುತ್ತೆ. ಇಲ್ಲಿ ಅಲ್ಲ, ಸ್ಪೆಸಿಫಿಕ್ ಆಗಿ ಕೆಲವೊಂದು ರೈತರದ್ದು ಇದಿರಂತೆ ಅಂದ್ರೆ ಒಂದೇ ತರದ ಕಳೆಗಳು ಬೆಳಿತವೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ನೋಡ್ಬೋದು ಎಲ್ಲಾ ತರದ. ಇದ್ಯಾವುದೋ ಬೀನ್ಸಿನ ಬಳ್ಳಿ ಅಂತ. ಅವರೇ ಬಳ್ಳಿ. ಇದೇನ್ ನೀವೇ ಹಾಕಿರುವಂತದ್ದ? ಸದ್ಯಕ್ಕೆ ಇಲ್ಲೆಲ್ಲ ಒಂದು 4 ಉಣಿದ್ದು ಮಂತನಕ್ಕಾಗ್ಲಿ ಅಂತ ಹೇಳಿ ಬೇಕಾ. ಇದನ್ನೇನು ಹೊಡೆದಿಲ್ಲ, ಅದು ಅದ್ರ ಜೊತೆಗೆ ಕಳೆ ರೂಪದಲ್ಲಿ ಬೆಳೆದೈತೆ. ಅದು ಗೊಬ್ಬರ ಆಗ್ತೈತೆ ನಮ್ಗೆ. ಅದು ಗೊಬ್ಬರ ಆಗ್ತೈತೆ. ದ್ವಿದಳ ಧಾನ್ಯದಿಂದ ಗೊಬ್ಬರ ಆಗ್ತೈತೆ ನಮ್ಗೆ. ಇದನ್ನ ನೆಕ್ಸ್ಟ್ ಏನ್ ಮಾಡ್ತೀರಾ? ಇದನ್ನೇನು ಬ್ರಷ್ ಕಟ್ ಮಾಡ್ಬಿಟ್ಟು ಇಲ್ಲ ಈಗ ಬ್ರಷ್ ಕಟಿಂಗ್ ಮಾಡ್ತೀವಿ, ಇಲ್ಲ ಅಂದ್ರೆ ಹಿಂಗೆ ಕೊಚ್ಚುತ್ತೀವಿ. ಈಗ ನಮ್ಗೆ ಹೆಂಗೆ ನಾವ್ ಯಾರನ್ನು ಕೂಲರ್ನ ಅವಲಂಬಿಸಲ್ಲ, ನಾವೇ ಪರಿಸ್ಥಿತಿ ಹೆಂಗಿರುತ್ತೋ ನೋಡ್ಕೊಂಡು ಇದ್ ಮಾಡ್ತೀವಿ. ಅಂದ್ರೆ ನೀವೇ ನಿಮ್ಮ ಟೈಮ್. ಈಗ ಸದ್ಯಕ್ಕೆ ಬೆಳೆ ಬರೋ ಅಂತದ್ದು ತೆಂಗಲ್ಲ, ಎಲ್ಲ ತೆಂಗಿನಾಗೆಲ್ಲ ಗೊತ್ತಾಗುತ್ತಲ್ಲ ಈ ಕಳೆ ಅಂತ ಇದಾಗಲ್ಲ. ಬೇರೆ ಏನಾರ ಅಡಿಕೆ ಪಡಿಕೆ ಬಂದ್ರೆ ಅಂತವೇನೋ ಇದು ಮಾಡಿದ್ರೆ ಅವಾಗ ಇದಾಗುತ್ತೆ ಅಷ್ಟೇ. ಅವಾಗ ಪ್ರಾಬ್ಲಮ್ ಆಗುತ್ತೆ. ಬ್ರಷ್ ಕಟಿಂಗ್ ಮಾಡ್ಕೊಬೇಕಾಗುತ್ತೆ. ಓಕೆ. ಇದು ನಾವು ಹಿಂದೆ ನೋಡ್ಬೋದು ಬಾಳೆ ಇದೆ. ಗುಂಪು ಬಾಳೆನ ಗುಂಪಾದ ಬಾಳೆ. ಈಗ ಸರ್ವೇ ಸಾಮಾನ್ಯ ಮಾಮೂಲಿ ಎಲ್ಲರೂ ಅಲ್ಲೆಲ್ಲ ಒಂದು ಇದು ಮಾಡಿದ್ರು. ನಾನು ಹಾಕಿದೆ ಅವತ್ತಿಂದ ಡಿಸ್ಟರ್ಬೆನ್ಸೇ ಮಾಡಿಲ್ಲ ಅದಕ್ಕೆ. ಅದನ್ನೇನು ಮಾರ್ಕೆಟಿಗೆ ಕೊಡ್ತಾ ಇದ್ದೀರಾ ಅಥವಾ ಮನೆ ಬಳಕೆಗೆ ಮಾತ್ರ? ಈಗ ಮಾರ್ಕೆಟಿಗೆ ಸ್ನೇಹಿತರುಗಳು ಕೊಡ್ತೀನಿ, ನಮ್ಮ ಮಂತನಕ್ಕೆ ಆಗುತ್ತೈತೆ. ಈಗ ನಮ್ಮ ಹಬ್ಬ ನಮ್ದು ಸ್ವಂತ ಒಂದು ಅಂಗಡಿ ಐತೆ, ಅದಕ್ಕೆ ಆಗ್ತೈತೆ. ಆಗಿನ ಒಟ್ಟಿಗೆ ನಮ್ಮ ವಿಷಮುಕ್ತ ಹಣ್ಣನ್ನು ತಿಂತಿದೀವಿ. ಒಟ್ಟಿಗೆ ವಿಷಮುಕ್ತ ಹಣ್ಣನ್ನ ತಿಂತಾ ಇದ್ದೀವಿ, ಬೇರೆಯವರಿಗೂ ತಿನ್ನಿಸ್ತಿದೀವಿ ಅಂತ ಒಂಥರ ಸಂತೋಷ ಐತಿ. ಈ ತೋಟದ ಮುಖ್ಯ ಉತ್ಪನ್ನ ಯಾವುದು? ಮುಖ್ಯ ಉತ್ಪನ್ನ ತೆಂಗು. ಅದರಿಂದಲೇ ಆದಾಯ. ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅದನ್ನ ಇದಕ್ಕೆ ಬೆಳೀತಾ ಇದ್ದೀರಾ, ಅದು ಮಾರ್ಕೆಟಿಗೆ ಕೊಡ್ತಾ ಇಲ್ಲ, ಇನ್ನೂ ಅಡಿಕೆ ಬಂದಿಲ್ಲ, ಆದಾಯ ಎಲ್ಲಿಂದ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಬರುತ್ತೆ ವೀಕ್ಷಕರಲ್ಲಿ. ಅದಕ್ಕೆ ನಾನು ನಿಮಗೆ ಕೇಳಿದೆ ಎಲ್ಲಿಂದ ಆದಾಯ ಅಂತ ಹೇಳ್ಬಿಟ್ಟು. ಎನಿವೆ, ಸೊ ಈಗ ನಾವು ಮುಂದೆ ಹೋಗುವ. ತೆಂಗು ಎಷ್ಟು 10 ವರ್ಷದ ಗಿಡಗಳು ಅಂತ ಹೇಳಿದ್ರಲ್ಲ ಸರ್? 10-12 ವರ್ಷದವಿದಾವೆ, 8 ವರ್ಷದವಿದಾವೆ. ಈ ಕಡೆ ಎಲ್ಲ ಹೋಗ್ತಾವಲ್ಲ ಕಮ್ಮಿ ಆಗಿದಾವೆ. ಇನ್ನೂ ನಾನು ಒಂದೇ ಸರಿ ಯಾವನ್ನೂ ಇದು ಮಾಡಿಲ್ಲ. ನನ್ನಲ್ಲಿ ಹಣಕಾಸಿನ ಪ್ರಾಬ್ಲಮ್ ಇರೋದ್ರಿಂದ ಹಂತವಾಗಿ ನಾನು ಇದು ಮಾಡ್ಕೊಂತ ಹೋಗಿದ್ದೀನಿ. ಹಂತವಾಗಿ ಮಾಡ್ಕೊಳ್ತಾ ಹೋಗಿದ್ದೀರಾ. ಇಲ್ಲಿ ನಾವು ನೋಡ್ಬೋದು ತೆಂಗಿನ ಬುಡದಲ್ಲಿ ಬಿಡ್ತಕ್ಕಂಥ ಗರಿಗಳು, ಎಡೆಮಟ್ಟೆ, ಕುರಮಳಿಕೆ ಎಲ್ಲ ಅಲ್ಲೇ ಹಾಕಿದ್ವಿ. ಅಲ್ಲೇ ಸಹಜವಾಗಿ ಕೊಳಿತಿದ್ದೇವೆ. ಅವರಿಂದ ನಮಗೆ ಮಾಮೂಲಿ ಗಿಡಗಳು ನೋಡ್ತಿದ್ವಿ, ಅಲ್ಲೆಲ್ಲ ಸುತ್ತಮುತ್ತಲೆಲ್ಲ ನೋಡ್ತೀವಿ. ಅವೇನಾಗ್ತಾವಪ್ಪ ಅಂದ್ರೆ ಗೇಮೆ ಮಾಡಿಸಿ ಭೂಮಿನೆಲ್ಲ ಸೂಕ್ಷ್ಮ ಜೀವಿಗಳನ್ನೆಲ್ಲ ನಾಶ ಮಾಡಿರ್ತಾರೆ. ಅವಕ್ಕೂ ಡಿಫ್ರೆನ್ಸ್ ನೋಡ್ರಿ, ನಾನು 0 ಮೇಂಟೆನೆನ್ಸ್ನಲ್ಲಿ ಇರೋವಾಗ. 0 ಮೇಂಟೆನೆನ್ಸಲ್ಲಿ ಇದ್ದಾವೆ. ಅವಕ್ಕೆ ನಾನು ಗೇಮೆ ಮಾಡ್ಸೋ ಕೂಲಿನೇ ಉಳಿತಲ್ಲ, ನನ್ನ ಭೂಮಿನೂ ಹಾಳಾಗಿ ಹೋಗ್ತಿಲ್ಲಲ್ಲ. ಇದೀಗ ಕಾಯಿ ಬಿದ್ದ ಮೇಲೆ ನೀವು ತಗೊಳ್ಳುವಂಥದ್ದ ಅಥವಾ ಏನು ಕೀಳಿಸ್ತೀರಾ ಹೆಂಗೆ ಇದು? ಇಲ್ಲ, ಬಂದ್ಮೇಲೆ ಕಾಯಿ ತೀರಾ ಹಣ್ಣ ತಿಂದ್ಮೇಲೆ ನಾನು ಕಿತ್ಕೊಂತೀವಿ. ಯಾವುದು? ಆ ತೆಂಗಿನಕಾಯಿ ಇನ್ನೇನು ಬೀಳುತ್ತೆ, ಇಲ್ಲ ಅದ್ರಾಗೆ ಬೀಳುತ್ತೆ ಒಂದೊಂದ್ಸರಿಯ. ಬೀಳಲ್ಲ ಅಂದ್ರೆ ಒಣ ಕೊಬ್ಬರಿ ಆದಂಗೆ ಒಂದೊಂದು ತೊಟ್ಟಗಳ ಮೇಲೆ ಹೋಗ್ತಾ ಇದಾಗಿರ್ತವೆ, ಅವು ಕಿತ್ಕೊಂತೀವಿ. ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಕೆಲವು ರೈತರು ನಾವು ಹಿಂಗೆ ಕೆಳಗಡೆ ಬಿದ್ದಂತವು ಎರಕ್ಬೇಕಾದ್ರೆ ಈ ರೀತಿ ನಾವು ಇದು ಮಾಡ್ಕೊಂಡ್ರೆ, ಯಾವುದು ಕೆಳಗಡೆ ಸೋಗೆಗಳನ್ನೆಲ್ಲ ನಾವು ಕೆಳಗಡೆ ಹಾಕೊಂಡ್ರೆ ನಿಮಗೆ ಈ ಅವುಗಳಿಂದೆಲ್ಲ ಕಾಟ ಜಾಸ್ತಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಾವು ಹೋಗ್ತಾ ಬರ್ತಾವ, ಅದು ಒಂದು ಪ್ರಾಣಿನಲ್ಲ, ಇದು ಒಂದಲ್ಲ, ಅದು ಒಂದು ಪ್ರಾಣಿನೇ, ಅದು ಭೂಮಿಗೆ ಬೇಕಲ್ಲ. ಅದು ಎಂತ ಒಂದು ಮಾತು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ, ನಾವು ಕೆಲವು ರೈತರನ್ನ ಇತ್ತೀಚೆಗೆ ಕೆಲವರು ಭೇಟಿಯಾದಾಗ ತೋಟಕ್ಕೆ ಹಾವುಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಅವರು ಕೆಲವು ಇದನ್ನ ಮಾಡ್ತಾ ಇದ್ರು. ಅಂದ್ರೆ ಬೇರೆ ಬೇರೆ ಮೆಥಡ್ಗಳನ್ನ ಅವ್ರು ಯೂಸ್ ಮಾಡ್ತಾ ಇದ್ರು. ನೀವೆಷ್ಟು ಈಸಿಯಾಗಿ ಹೇಳ್ತೀರಾ ನೋಡಿ, ಅದು ಒಂದು ಪ್ರಾಣಿ, ಅದು ಬರಬೇಕು ಅಂತ ಹೇಳ್ಬಿಟ್ಟು. ಚೈನ್ ಲಿಂಕ್, ಅದು ಒಂದು ಚೈನ್ ಲಿಂಕ್. ಈಗ ಎರೆಹುಳದಿಂದ ಇಲಿಯಿಂದ ಹಾವಿಂದ ಅವೆಲ್ಲ ಭೂಮಿ ಇದ್ರೆ ತಾನೆ ನಾವಿರೋದು. ಜೇನುಹುಳ ಬರುತ್ತೆ, ಅವೆಲ್ಲ ಬರುತ್ತೆ. ಅವನ್ನೆಲ್ಲ ಸಾಯಿಸಂತವಾಗಿ ನಾವು ವಿಷನೇ ಪಡ್ಕೊಂತ ಹೋಗಿ ಕೆಮಿಕಲ್ನ ಹಾಕ್ಯಂತ ಹೋದ್ರೆ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ನಾವು ಅಲ್ವಾ? ನಮ್ಮ ಮಕ್ಳಿಗೆ ಏನ್ ಕೊಡ್ಬೇಕು? ನಮ್ಮಪ್ಪ ಮಾಡಿದ್ನಪ್ಪ ತೋಟ ಎಲ್ಲ ಬರ್ಡ್ ಮಾಡೋ ಇದ್ದಾನೆ ಅಂತ ಹೇಳ್ಬೇಕಾ?
ಇದು ನಮ್ಮಪ್ಪ ಮಾಡಿದ್ನಪ್ಪ, ಇನ್ನೂ ನೋಡು ಅವೆಲ್ಲ ತೋಟಗಳೆಲ್ಲ ಹಾಳು ಮಾಡಿಕ್ಕ್ಯಾರೆ, ನಾವು ನೋಡಿ ಎಷ್ಟು ಕ್ಲೀನ್ ಆಯ್ಕೊಂಡಾನೆ, ಅವತ್ತಿನ ಎಂಥ ಸವಾಲು ಬಂದರೂ ಎದುರಿಸಿ ನಮ್ಮಪ್ಪ ಬಿಟ್ಟಿಲ್ಲಲ್ಲ ಅಂತೇಳಿ ಅವ್ರ ಮುಂದಿನ ಪೀಳಿಗೆ ಹೇಳ್ಕೊಂತ ಹೋಗುತ್ತೆ. ಮುಂದಿನ ಪೀಳಿಗೆ ಹೇಳಬೇಕು ಕೂಡ, ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ಇಡ್ತಾ ಇದ್ದೀರಾ. ಇಲ್ಲಿ ನಾವು ಆಮೇಲೆ ನಾನು ಅದೊಂದೇ ಬೆಳೆಸಿಲ್ಲಲ್ಲ, ಅದ್ರ ಜೊತೆ ಸುತ್ತಮುತ್ತಲು ಕಾಡು ಗಿಡಗಳಿದಾವೆ, ಹಣ್ಣಿನ ಗಿಡಗಳಿದಾವೆ. ಅದೀಗ ಯಾವ್ದು ತೋಟದೊಳಗೆ ಬಂದ್ರೆ ಯಾವ್ದಕ್ಕೂ ಅಲ್ಲಿಂದ ಹೋಗ್ಬೇಕಪ್ಪ ಫಸ್ಟ್ ಓಡೋಗ್ಬೇಕು ಅನ್ಸ್ಬಾರ್ದು, ಇಲ್ಲೇ ಇರ್ಬೇಕು ಅನ್ಸುತ್ತೆ, ಸ್ವರ್ಗದಲ್ಲಿ ಇದ್ದಂಗೆ ಆಗ್ಬೇಕು. ಎಲ್ಲ ಇಲ್ಲೇ ಇದೀವಿ, ಎಲ್ಲ ಇಲ್ಲೇ ಇದೆ, ಇಲ್ಲೇ ಇರ್ಬೇಕು ಅಂತ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಸೊ ನಾನು ಈ ಮತ್ತೊಂದು ಪ್ರಶ್ನೆ ಕೇಳಬೇಕು. ಈಗ ನಿಮ್ಮ ತೋಟದನ್ನ ನಾನು ನೋಡ್ತಾ ಇರಬೇಕಾದ್ರೆ ಹಿಂದೆ ನಾ ಇಲ್ಲಿ ನೋಡ್ಬೋದು ಸಿಮೆಂಟ್ ಫ್ಯಾಕ್ಟ್ರಿ ಇದೆ. ಸಿಮೆಂಟ್ ಫ್ಯಾಕ್ಟ್ರಿ ಇಷ್ಟು ಹತ್ರದಲ್ಲಿದೆ ನಿಮಗೆ, ಆಯ್ತಾ? ಅದರ ಒಂದು ಏನಂತೀವಿ ಪರಿಣಾಮ ನಿಮ್ಮ ಮೇಲೆ ಹೇಗಿದೆ? ಪರಿಣಾಮ ಅನ್ನೋದು ಒಂಥರ ಶತ್ರುಗಳ ಥರನೇ ನಮಗೆ ನೋಡ್ತಿದಾರೆ ಅವರು. ನಾವೆಷ್ಟೇ ಇದು ಮಾಡಿರೋ ಅವರು ಏನೋ ಇದ್ರ ಥರ ಇದು ಮಾಡ್ಕೊಂಡು ಅವರು ದೊಡ್ಡ ದೊಡ್ಡ ಇವರಾಗಿರೋದ್ರಿಂದ ಇದು ಮಾಡ್ಕೊಂತಲೇ ಹೋಗ್ತಾ ಇದ್ದಾರೆ ಅವರು. ನಾವು ಹೇಳ್ತಾ ಇದ್ದೀವಿ ಇದನ್ನೆಲ್ಲ ಬಿಡಬಾರ್ದು, ಧೂಳೆಲ್ಲ ಬಿಡಬಾರ್ದು, ನಮ್ಗೆ ಹಾನಿ ಆಗ್ತೈತೆ, ನಮ್ಮನ್ನೆಲ್ಲ ಇದು ಮಾಡಿರಿ ಅಂದರೆ ನಮ್ಮನ್ನೇನು ಒಂಥರ ಹೋದ ತಕ್ಷಣಕ್ಕೆ ಎಲ್ಲರೂ ವಾಚ್ಮ್ಯಾನ್ ಇರ್ತಾನೆ, ಇದು ಮಾಡ್ತಾರೆ, ಸುಮ್ಮನೆ ಏನು ನಾಟಕ ಮಾಡಿ ಕಳಿಸ್ತಾರೆ. ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದಕ್ಕೂ ಇದು ಒಂಥರ ನಮ್ಮ ಪರಿಸರ ಬೆಳೆಸ್ತಾರೆ, ಮುಂದಿನ ದುಡ್ಕೊಂಡು ಎತ್ಕೊಂಡು ಹೋಗೋದು ಮಾಡ್ತಿದ್ದಾರೆ. ನಿಮಗೆ ಪರಿಹಾರ ಅಂತ ಏನು? ಪರಿಹಾರ ಅವ್ರದ್ದು ಏನೂ ಇಲ್ಲ. ಅವ್ರ ತಗಿಂದ ಮಾತಾಡ್ಸಿದ್ರೆ ನಮ್ಮನ್ನ ಎಷ್ಟೋ ಅವ್ರಿಗೇನೋ ಒಂಥರ ಆಗುತ್ತೇನೋ ಲೆಕ್ಕಾಚಾರಕ್ಕಿದ್ದಾರೆ ಅವರೆಲ್ಲ ಒಂಥರ. ಹೌದಾ? ಹಾಂ, ಈಗ ಶತ್ರುವೂ ಒಂದ್ಸರಿ ಮಾತಾಡಿಸ್ಬೋದು ಅಂತ ಇವ್ರು ನೋಡ್ಬಿಟ್ರೆ ಒಂಥರ ಇದಾಗುತ್ತೆ. ಅದಕ್ಕೊಂದು ಅವ್ರನ್ನ ಯಾರನ್ನೂ ಡಿಸ್ಟರ್ಬೆನ್ಸೇ ಮಾಡೋಕೆ ಹೋಗಲ್ಲ, ನಮ್ಮ ಪದ್ಧತಿ ಮಾಡ್ಕೊಂಡು ಹೋಗ್ತಿದ್ದೀವಿ. ನಿಮ್ಮ ಯಾವುದೇ ಕಚ್ಚಾ ವಸ್ತುಗಳು ಅವ್ರಿಗೆ ಉತ್ಪನ್ನ ಆಗಿಲ್ಲ ನೋಡಿ. ಇಲ್ಲ ನಮ್ಗೆ ಹಾಗಾಗಿ ಬಟ್ ಅವ್ರನ್ನ ನಮಗೆ ಧೂಳು ಬಿಡೋದೇ ಆಗೈತಲ್ಲ, ಅವ್ರದ್ದು ಇದು ಧೂಳುಗಳು ನಮಗೆ ಕಷ್ಟ ಕೊಡ್ತೈತೆ. ಅವ್ರಿಗೆ ಆ ಪರಿಸ್ಥಿತಿ ಗೊತ್ತಾಗಿಲ್ಲಲ್ಲ, ಮಗ ಒದ್ದಾಡ್ತೈತೆ, ನಮ್ಗೇನಾಗಬೇಕಂತೆ ಅಂತ ಹೇಳ್ತಾರೆ ಅಷ್ಟೇ. ಹೌದು, ಅಷ್ಟು ಬಿಟ್ಟು. ಸೊ ಈಗ ತೆಂಗಿನ ಬಗ್ಗೆ ನಾವು ಮಾತಾಡಿ ಆಯ್ತು, ಬಾಳೆಯ ಬಗ್ಗೆ ಮಾತಾಡಿ ಆಯ್ತು. ಈ ಅಡಿಕೆ ನೀವು ಹೇಳಿದ್ರಿ ನೀರು ಕೆಲವು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಇದೆ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು. ನೀರು ಕಮ್ಮಿ ಇದ್ದು ಕೂಡ ಅಡಿಕೆ ಅವಶ್ಯಕತೆ ಇತ್ತ? ಅಂದ್ರೆ ನಾವು ಸಮಗ್ರ ಕೃಷಿ ಮಾಡ್ತಿದ್ವಲ್ಲ, ಅಡಿಕೆ ಒಂದೇ ಸಾಕ್ತಿಲ್ಲ, ತೆಂಗು ಒಂದೇ ಸಾಕ್ತಿಲ್ಲ, ಹಣ್ಣಿನ ಗಿಡ ಒಂದೇ ಸಾಕ್ತಿಲ್ಲ, ಕಾಡು ಗಿಡ ಎಲ್ಲ ಸಾಕ್ತಿಲ್ಲಲ್ಲ, ಅಂದ್ರೆ ನನ್ನ ನೀರಿನ ಅಂಶ ಕಮ್ಮಿ ಆಗ್ತಿದೆ, ಸ್ವಲ್ಪ ಕಮ್ಮಿ ಆಗ್ತಿದೆ. ಇದು ಬೇರೆಯವ್ರದ್ದು ಈಗ ಅದಕ್ಕೆ ಕೂಡ್ಕೊಂಡು ಇದು ಮಾಡ್ಕೊಂಡು ಈಗ 3 ಬೋರ್ ಇದ್ರೂ ಆಗಲ್ಲ, ಹಂಗ ಹಾಕಿದ್ರೆ ನಾನು ಅದರಿಂದ ತೇವಾಂಶ ಈಗ ವಾರಕ್ಕೆ ಕೂಡ 15 ದಿವಸ ಕೊಟ್ಟರು ನಡೀತೈತಿ ನೀರು. 15 ದಿವಸ ಕೊಟ್ಕೊಂಡು ನಡೆಸ್ತಾ ಇದ್ದೀರಾ? ಅದೇ ನಮ್ಮ ಗೇಶೆಂಡು ಭೂಮಿನೆಲ್ಲ ಬರ್ಡ್ ಮಾಡ್ಕೊಂಡು ಇದಾದ್ರೆ ಬೇಗ ಡ್ರೈ ಆಗುತ್ತೆ. ಸೂರ್ಯನ ಬೆಳಕು ನೇರವಾಗಿ ಇದಕ್ಕೆ ಬೀಳುತ್ತೆ, ಭೂಮಿಯೆಲ್ಲ ಬೇಗ ಡ್ರೈ ಆಗೋಗ್ತವೆ, ಸೂಕ್ಷ್ಮ ಜೀವಿಗಳೇ ಇಲ್ದಂಗೆ ಆಗ್ತವೆ. ಸೂಕ್ಷ್ಮ ಜೀವಿಗಳೇ ಇಲ್ದಂಗೆ ಆಗ್ತವೆ, ಅದು ಹೌದು. ನಿಮಗೆ ಮಲ್ಚಿಂಗೇ ತುಂಬಾ ಮುಖ್ಯ. ಮಲ್ಚಿಂಗ್ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ನಾನು ಅದಕ್ಕಾಗಿ ಮಲ್ಚಿಂಗ್ ಮಾಡ್ತೀನಿ. ಮತ್ತೆ ಬೆಂಕಿ ಕದೆ ಆಗಲಿ ಅದ್ರ ನಂತಾಗ ಅದು ಇದೇ ಇಲ್ಲ. ಬೆಂಕಿ ಅಂದ್ರೆ ನನಗೆ ಒಂಥರ ಮನಸ್ಸಿನಲ್ಲಿ ಇದಾದಂಗೆ ಆಗ್ಬಿಡುತ್ತೆ ಅಂತ. ಸೊ ತುಂಬ ಅದ್ಭುತವಾದಂಥ ವಿಚಾರಗಳು ಸರ್. ನೀರಿನ ವಿಚಾರಕ್ಕೆ ಕೇಳಿದೆ, ನೀವು ನೀರು ಕಮ್ಮಿ ಇದೆ ಅಂತಲೂ ನಾನೇ ಈಗ ಹೇಳಿದೆ ಕೂಡ. ಯಾಕಂತ ಹೇಳಿದ್ರೆ ನಿಮ್ಮ ತೋಟವನ್ನು ಮೇಲ್ಗಡೆಯಿಂದ ನೋಡಬೇಕಾದ್ರೆ ಕೃಷಿ ಹೊಂಡದಲ್ಲಿ ನೀರು ತುಂಬ ಖಾಲಿ ಇತ್ತು. ಸೊ ಈ ತೋಟದ ನಿರ್ವಹಣೆಗೆ ಈಗ ನಿಮ್ಮಲ್ಲಿರುವಂತಹ ನೀರಿನ ಪ್ರಮಾಣ ಎಷ್ಟು? ಈಗ ಸದ್ಯಕ್ಕೆ ಮುಂಗಾರು ಬಂದರೆ 2 ಇಂಚು 2.5 ಇಂಚು ನೀರು ಬರ್ತದೆ. ಹಿಂಗಾರು ಈಗ ಬರ್ತಾ ಎಷ್ಟು ಬೋರ್ ಇದೆ? ಒಂದೇ ಬೋರ್ ಇರುತ್ತೆ. ಒಂದೇ ಬೋರ್ ಇರೋದು. ಈಗ 1.25 ಇಂಚು ನೀರು ಬರ್ತೈತಿ. 1.25 ಇಂಚು ನಿಮಗೆ ಈ 5 ಎಕರೆಗೆ? 5 ಎಕರೆ 31 ಕುಂಟೆಗೆ. 5 ಎಕರೆ 38 ಕುಂಟೆ. 31 ಕುಂಟೆ. 31 ಕುಂಟೆ. 31 ಕುಂಟೆ ಅಂದ್ರೆ 5.25 ಎಕರೆ. 5.25 ಎಕರೆ. 5.25 ಎಕರೆಗೆ ನಿಮಗೆ 1 ಇಂಚು 1.5 ಇಂಚು ನೀರಿದೆ ಈಗ. 1.5 ಇಂಚು. ಓಕೆ, ಆ ನೀರನ್ನ ನೀವು ಹೇಗೆ ಕೊಡ್ತಾ ಇದ್ದೀರಾ? ಇದೇ ಹೇಳಿದ್ನಲ್ಲ ಸರ್, ಈಗ ಸ್ಪ್ರಿಂಕ್ಲರ್ ಮುಖಾಂತರವ ಈಗ ಮಾತ್ರ ಈಗ ನನಗೆ ವಾರಕ್ಕೆ 15 ದಿವಸಕ್ಕೆ ಒಂದ್ಸರಿ ಕೊಟ್ಕೊಂತ ಹೋಗ್ತೀನಿ. ಅದೇ ಬೇಗ ಈಗ ಸ್ಪ್ರಿಂಕ್ಲರ್ ಮುಖಾಂತರನೇ ಕೊಡ್ತೀರಾ? ಸ್ಪ್ರಿಂಕ್ಲರ್ ಮುಖಾಂತರನೇ ಕೊಡೋದು. ಸ್ಪ್ರಿಂಕ್ಲರ್ ನೀವು ಕೊಡುವಂತ ಉದ್ದೇಶ ಏನು? ಸ್ಪ್ರಿಂಕ್ಲರ್ ಕೊಡೋದಂದ್ರೆ ಪೂರ್ತಿ ನನ್ನಲ್ಲಿ ಮಲ್ಚಿಂಗ್ ಆಗ್ಬಿಟ್ಟಿತ್ತಲ್ಲ, ಗಿಡ ಗಂಟೆನೆ ತುಂಬಿಬಿಟ್ಟಿತ್ತಲ್ಲ. ಅಂದ್ರೆ ಅದು ಈಗ ಒಂದಕ್ಕೆ ಕೊಟ್ಟರೆ ಒಂದಕ್ಕೆ ಸಿಟ್ಟಾಗುತ್ತೆ ಅಂತಾರೆ. ಈಗ ಎಲ್ಲದಕ್ಕೂ ಕೊಡ್ಬೇಕಲ್ಲ, ಎಲ್ಲದನ್ನೂ ಉಳಿಸ್ಕೊಬೇಕಲ್ಲ. ನನಗೆ ಈಗ 10 ಜನ ಮಕ್ಕಳಿದ್ದಾರೆ, 10 ಜನ ಸಾಕ್ಬೇಕಲ್ಲ, ಒಬ್ಬರೇ ಇಬ್ಬರು ಆದ್ರೆ ಬಿಡು ಅಂತ ಅನ್ಬೋದಾಯ್ತು. ನಿಮ್ಮ ಗೊಬ್ಬರದ ವಿಧಾನಗಳು ಏನೇನು? ನಾನು ಬಳಸತಕ್ಕಂಥದ್ದು ದನಿನ ಗೊಬ್ಬರ. ದನಿನ ಗೊಬ್ಬರ ನನ್ನಲ್ಲಿ ದನಗಳಿದಾವೆ. ಓಕೆ, ಒಂದು 3 ದನಗಳಿದಾವೆ. ನಾನು ಪೂರ್ತಿ ಆಳ್ಬೇಕು ಅಂತೇಳಿ 40-50 ಇದನ್ನ ತರಕ್ ಆಗಲ್ಲ. ನಾನು ಇರತಕ್ಕಂತ ಹೇಳಿದಾಗ ದನಿ ಗೊಬ್ಬರ ಇದು ಮಾಡ್ತೀನಿ, ಜೀವಾಮೃತ ಮಾಡ್ತೀನಿ. ದನಿನ ಗೊಬ್ಬರ ಎಷ್ಟು ಕೊಡ್ತೀರಾ? ಎಷ್ಟಾಗುತ್ತೋ ವರ್ಷದಲ್ಲಿ ಅಷ್ಟು ಉಳಿದದ್ದೆಲ್ಲ. ಅಂದ್ರೆ ನಿಮ್ಮ ದನದ್ದು ಎಲ್ಲದು ನಿಮ್ಮ ತೋಟಕ್ಕೆ? ನಮ್ಮ ತೋಟಕ್ಕೆ. ಓಕೆ.
ಆಮ್ಯಾಕೆ ಉಳಿದದ್ದು ಘನಜೀವಾಮೃತ ಮಾಡ್ಕೊಂತೀನಿ, ಜೀವಾಮೃತ ಮಾಡ್ತೀನಿ. ಜೀವಾಮೃತ ಘನಜೀವಾಮೃತ ಜೀವಾಣುಗಳು ಇದು ಮಾಡ್ದಂಗೆ ಆಗುತ್ತೆ, ಮಲ್ಟಿಪ್ಲೈ ಮಾಡ್ದಂಗೆ ಆಗ್ತದೆ. ಮನೆಗೆ ಇದ್ದದ್ದು ಉಳಿದದ್ದು ಅದು ಬೇಗ ಉಳಿಯುತ್ತಲ್ಲ, ಅದನ್ನ ವರ್ಷಕ್ಕೆ ಎಷ್ಟಾಗತ್ತ ಯಾವ್ದಾದ್ರು ಒಂದು ಜಮೀನಿಗೆ ತಂದು ಹಾಕ್ತೀನಿ. ಆಮ್ಯಾಕೆ ನನಗೆ ಮಲ್ಚಿಂಗ್ ಮಾಡೋದ್ರಿಂದ ಅಷ್ಟೊಂದು ಗೊಬ್ಬರದ ಅವಶ್ಯಕತೆ ಇಲ್ಲ. ಇದು ಎಷ್ಟು ದಿನ ಆಯ್ತು? ನಿನ್ನೆ ಮಾಡಿರೋದು ಸರ್. ನಿನ್ನೆ ಮಾಡಿರುವಂಥದ್ದು. ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವು ಮಾಡ್ತೀನಿ. ಇದನ್ನ ದಿನ ಬಂದ್ಬಿಟ್ಟು ನೀವು ತಿರುಗಿಸಿ ದಿನಕ್ಕೆ 5-6 ದಿವಸ ಆದಮೇಲೆ ನನಗೆ ಹಿಂಗೆ ಚೆಲ್ತಾ ಹೋಗ್ತೀನಿ. ನಾನು ಅದು ಮಿಷಿನರಿ ಇಟ್ಕೊಂಡಿಲ್ಲ, ಯಾವುದು ಏನು ಇಟ್ಕೊಂಡಿಲ್ಲ. ನಮ್ಮ ಇದನ್ನ ಯಾವುದು ಚಾನಲ್ನ ಫಾಲೋ ಮಾಡ್ತಿರೋಂಥ ವೀಕ್ಷಕರಿಗೆ ಅನೇಕ ಬಾರಿ ನಾವು ಜೀವಾಮೃತ ತಯಾರಿಸೋದು ಹೇಗೆ ಅಂತ ತೋರಿಸಿದೀವಿ. ನಿಮ್ಮ ಬಾಯಲ್ಲಿ ಮತ್ತೊಂದು ಸರಿ ಹೇಳಿ. ಓಕೆ, ಹೇಳ್ತೀನಿ. ಓಕೆ. 10 kg ಸಗಣಿ, 10 kg ಸಗಣಿ, 5 ಲೀಟ್ರ್ ಗಂಜಲ, 2 kg ಬೆಲ್ಲ, 2 kg ಬೆಲ್ಲ, 2 kg ದ್ವಿದಳದ ಹಿಟ್ಟು, 2 kg ದ್ವಿದಳ ಧಾನ್ಯದ ಹಿಟ್ಟು, ಬದಿ ಮಣ್ಣು. ನಂದು ಎಲ್ಲದು ಮಣ್ಣು ಯಾವುದು ಕಪ್ಪಾಗಿರ್ತ ಅಂತಂದು ನಾನು ಹಾಕ್ಯಂತೀನಿ. ನಮ್ಮ ಭೂಮಿ ಒಳಗೆ ಇರ್ತಕ್ಕಂಥ ಬೇರೆ ಎಲ್ಲೂ ತರಲ್ಲ ನಾನು. ಓಕೆ. ಹಾಕಿ ನೆಲ ಕದ್ರಿ 200 ಲೀಟ್ರ್ ನೀರು ಹಾಕಿ ನೆಲ ಮಿಕ್ಸಿಂಗ್ ಮಾಡ್ಕೊಂಡು ದಿನಕ್ಕೆ 1-2 ಸರಿ ಪ್ರದಕ್ಷಿಣೆ ಮಾಡ್ಕೊಂಡು 5-6 ದಿವಸ ಆದ್ಮೇಲೆ ಚೆಲ್ತಾ ಹೋಗ್ತೀನಿ. ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಇದೇ ರೀತಿ ಅದೇ ರೀತಿ ಅಂತ ಏನಾರು ಇದೆಯಾ? ಬಲ ಪ್ರದಕ್ಷಿಣವಾಗಿ ಈಗ ಯಾರ್ದಾರು ದೇವಸ್ಥಾನಕ್ಕೆ ಹೋದ್ರೆ ಬಲ ಪ್ರದಕ್ಷಿಣವಾಗಿ ಸುತ್ತಾರೆ, ಎಡಭಾಗವಾಗಿ ಸುತ್ತರಿಯಲ್ಲ. ಹಂಗಾಗಿ ಒಂದು ಇದ್ರ ಮೇಲೆ ಬಲವಾಗಿಂದಲೂ ಸುತ್ತರಿಸ್ತಾ ಹೋಗ್ತೀನಿ. ಸುತ್ತ ನನಗೆ ಒಂದ್ ದಿವಸ ಬರೋಕ್ಕಾಗಲ್ಲ, ಇನ್ನೊಂದು ದಿವಸ ಜಾಸ್ತಿ ಇದು ಮಾಡ್ತೀನಿ. ನಾನು ಒಬ್ಬನೇ ಮೇಂಟೆನೆನ್ಸ್ ಮಾಡೋದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 5 ದಿನಕ್ಕೆ ಹಾಕ್ತೀನಿ, 6 ದಿನಕ್ಕೆ ಹಾಕ್ತಿಲ್ಲ, ಒಂದು 10-12 ದಿವಸ ಒಂದೊಂದು ದಿವಸ ಹಾಕ್ತೀನಿ. ಹಿಂಗೆ ಈಗ ನನಗೆ ಯಾವಾಗ ಆರಾಮ ಇರುತ್ತೆ ಅವಾಗ ಇದು ಮಾಡ್ತೀನಿ. ಯಾವಾಗ ಅನುಕೂಲ ಆಗುತ್ತೆ ಆ ಟೈಮಲ್ಲಿ ಕೊಡ್ತೀರಾ? ಇದನ್ನ ಹೇಗೆ ಕೊಡ್ತೀರಾ? ಕೈಯಿಂದ ಹಾಕ್ತೀರಾ ಅಥವಾ ಸ್ಪ್ರಿಂಕ್ಲರ್ ಇಂದ ಕೊಡ್ತೀರಾ? ಬಕೆಟ್ ತಗೊಂಡು ಈಗ ಜಗ್ನಾಗೆ ಸಿಂಪ್ಸೆಂಟ್ ಹಿಂಗೆ ಹೋಗ್ತೀನಿ. ಅದೇ ರೀತಿ ಮಾಡ್ತಾ ಇದ್ದೀರಾ? ಆ ಥರ ಎಲ್ಲ ನಾನು ಇನ್ನೂ ರೂಢ ಇದು ಮಾಡೋಕ್ಕಾಗಿಲ್ಲ, ಆ ಥರ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಿಲ್ಲ. ಈಗ ನನಗೆ ಗಿಡಗಳು ಮಾತಾಡ್ತಾ ಇದ್ದಾವೆ. ನೀವು ಹೇಗೆ ಕೊಟ್ಟರು ಕೂಡ ನಿಮ್ಮ ಗಿಡಗಳು ಮಾತಾಡ್ತಾ ಇದ್ದಾವೆ. ವೀಕ್ಷಕರೇ ನೋಡಬಹುದು, ಆಯ್ತಾ? ಎಲ್ಲ ಮಲ್ಚಿಂಗ್ ಗಿಡಗಳನ್ನ ಬುಡದಲ್ಲೇ ಹಾಕಿದಂಗಿದೆ. ಇದು ಲೈವ್ ಮಲ್ಚಿಂಗ್ ಅಂತ ಹೇಳ್ತಾರೆ ಸರ್. ಲೈವ್ ಮಲ್ಚಿಂಗ್. ಓಕೆ. ದ್ವಿದಳ ಧಾನ್ಯಗಳು ನನ್ನಲ್ಲಿ ಯಾವ್ಯಾವ ಬೀಜಗಳು ಇದಾವೆ ಎಲ್ಲವನ್ನೂ ಇದು ಮಾಡ್ತಾ ಮರಕ್ಕೆ ಬುಡ್ಬೇಕಾಗಿ ಇದನ್ನ ಹಾಕೊಂಡು ನೀರು ಬಿಟ್ಟಿದ್ದೀನಿ ಸರ್. ಅದು ನೀರಿನಂಶ ಕಮ್ಮಿ ಮಾಡುತ್ತೆ ಸರ್, ಅದು ಗೊಬ್ಬರ ಆಗಿ ಕೆಲಸ ಮಾಡುತ್ತೆ. ನೀರಿನಂಶ ಕಮ್ಮಿ ಮಾಡುತ್ತೆ ಅಂದ್ರೆ ನೆರಳಾಗುತ್ತೆ, ಭೂಮಿಯ ಸೂರ್ಯನ ಶಾಖ ಬೀಳದಂಗೆ ನೋಡ್ಕೊಳುತ್ತೆ. ಒಟ್ನಲ್ಲಿ ಇನ್ನರು ಗಾಬಾಗ್ತಿದ್ರು ಜೀವದ್ದು. ಇದು ಹಸಿರು ಗಿಡದ ಕೆಳಗೆ ನಾವು ಹಸಿರು ಬಳೆ ಅಂತ ಒಂದು ಕಾನ್ಸೆಪ್ಟ್ ಇದೆ, ಇರ್ಬೋದು. ಅದೇ ರೀತಿ ದ್ವಿದಳ ಧಾನ್ಯಗಳು ಸಾರಜನಕ ಇರುವಂತಹ ಗಿಡಗಳನ್ನ ಕೊಡುವಂತಹ ಗಿಡಗಳನ್ನ ಇಲ್ಲೇ ಹಾಕಿ ಇಲ್ಲೇ ಮಲ್ಚಿಂಗ್ ಮಾಡಿ ಮೇನ್ ಗಿಡಕ್ಕೆ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ? ಮಾಡ್ತೇವೆ ಸರ್. ಇನ್ನರೆಲ್ಲ ಗಾಬು ಅಂತ ಎಲ್ಲ ಹಾಕ್ತಿದ್ರು, ಕಣಸಾಗ ರಾಗಿ ಬಂದ್ಮೇಲೆ ಗಾಬು ಅಂತ ಇತ್ತು, ಅವೆಲ್ಲ ಸಿಕ್ತಿಲ್ಲ. ಈಗ ನಾನೇನಾರ ಕಮ್ಮಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರವ ನನ್ನ ಇರ್ತಕ್ಕಂಥ ಬೀಜಗಳನ್ನ ಒಗ್ಗಿ ಒಂದು 10-12 ಸೊಳೆ ಎಷ್ಟು ಯಾವ್ಯಾವ ರೀತಿಯ ಬೀಜಗಳನ್ನ ಹೋಗ್ತೀರಾ ಇಲ್ಲಿ? ಅಳಸಂದೆ, ತೊಗರಿ, ಉಳ್ಳಿ, ದ್ವಿದಳ ಧಾನ್ಯಗಳು. ಓಕೆ. ಈ ತರ ಎಲ್ಲ ಹೋಗ್ತೀವಿ. ಇದನ್ನ ಮುಂದಿನ ಹಂತದಲ್ಲಿ ಇಲ್ಲೇ ಕಟಾವ್ ಮಾಡ್ಬಿಟ್ಟು ಇಲ್ಲೇ ಮಲ್ಚಿಂಗ್ ಮಾಡ್ಬಿಟ್ಟು ಹಾಕ್ಬಿಡ್ತೀರಾ? ದನಗಳು ಮೇವು ಕಟ್ಟಿ ಮಾಡ್ಕೊಂತೀನಿ, ಅದ್ರಾಗ ಕಾಯಿ ಅಂತ ಇದ್ದ ಬಿಟ್ರೆ ಮನಿ ಬಳಕೆ ಮಾಡ್ಕೊಂತೀನಿ. ಒಟ್ಟಲ್ಲಿ ಎಲೆ ಗಿಡ ಎಲ್ಲ ಇಲ್ಲೇ ಅಲ್ಲೇ ಮಲ್ಚಾಗುತ್ತೆ. ಆದಷ್ಟು ನಾನು ಮಲ್ಚಿಂಗ್ ಮಾಡಕ್ಕೆ ನೋಡ್ತೀನಿ. ಯಾವುದು ನಾನು ಕೇಳಕ್ ಹೋಗಲ್ಲ, ಅದನ್ನ ಮತ್ತೆ ಕೇಳಕ್ ಹೋಗಲ್ಲ. ಕೇಳೋದು ಅಂತಂದ್ರೆ ದನಿ ಮೇವಿಗೋಸ್ಕರ ಕೇಳೋದು, ಅಭಾವ ಇದ್ದಾಗ. ಕೃಷಿ ಬಿಟ್ಬಿಟ್ಟು ಎಲ್ಲರೂ ಹಿಂದೆ ಸರಿತಾ ಇದ್ದಾರೆ. ನಿಮ್ಮ ಅಕ್ಕಪಕ್ಕದವರೇ ನೀವು ಮಾಡ್ತಿರುವಂತ ಕೃಷಿ ಪದ್ಧತಿಯನ್ನ ಫಾಲೋ ಮಾಡೋದಿಲ್ಲ. ಅದ್ರ ಮಧ್ಯದಲ್ಲಿ ನೀವು ಈ ರಾಸಾಯನಿಕವನ್ನ ಹಾಕಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಒಂದು ಇದಕ್ಕೆ ಬಿದ್ದೀರ, ಹಠಕ್ಕೆ ಬಿದ್ದೀರ. ಅದಕ್ಕೊಂದು ಕಾರಣ ಏನು? 2006ರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ದಾವಣಗೆರೆಗೆ ಸುಭಾಷ್ ಪಾಳೇಕರ್ದು ಒಂದು ಇದು ನಡೀತು ಸರ್, ಕಾರ್ಯಾಗಾರ ನಡೀತು. ಅದ್ರಲ್ಲಿ ಹೋಗಿದ್ದೆ. ನಾವು ಇದು ಇಷ್ಟೊಂದು ತಪ್ಪು ಮಾಡ್ತಿದ್ವಲ್ಲ ಭೂಮಿಗೆ ಅನ್ನಿಸ್ತು. ಅದಕ್ಕೆ 5 ದಿವಸ ಕ್ಲಾಸ್ ಇತ್ತು. ಬೇರೆಯವರೆಲ್ಲ ಎಲ್ಲೆಲ್ಲ ಏನಾನ ಸಿಟಿ ಸುತ್ತಕ್ಕೆ ಹೋದ್ರು, ನನಗಿಷ್ಟ ಆಗ್ಲಿಲ್ಲ. ಅವ್ರು ಪಾಪ ಎಷ್ಟೊಂದು ಇದು ಈಗ ದೇಶಕ್ಕೋಸ್ಕರ ಇಷ್ಟೊಂದು ರೈತರಿಗೋಸ್ಕರ ಇಷ್ಟೊಂದು ಮೋಸ ಆಗ್ತೈತಲ್ಲ ಅಂತೇಳಿ ಇಷ್ಟೊಂದು ಇದು ಮಾಡ್ತಾರ ಅಂತ ಇದು ಮಾಡ್ತಿದ್ರು. ಹಂಗಾಗಿ ಅವತ್ತಿಂದಲೂ ನಾನು ಎಷ್ಟೆಷ್ಟೋ ಪ್ರಯತ್ನ ಮಾಡಿದೆ. 2006ರಾಗ ಆಗಲೇ ಬೋರ್ ಕೊರ್ಸೋಕ್ಕೆ ಆಗಲಿಲ್ಲ. ಯಾಕೆ ಕರ್ಸಕ್ಕೆ ಹೋಗ್ತೀಯ, ಹಂಗ ಆರಾಮಾಗಿದೆಯಾ ನೀನು, ಯಾಕೆ ಸುಮ್ಮನೆ ಇದ್ದಂಗಿರು, ಏನು ಇದ್ಬದ್ದೆಲ್ಲ ಒತ್ಕೊಂಡು ಹೋಗಲ್ಲ ಅಂತ ಹೇಳಿ ಸ್ಥಳೀಕರು ಮನೆಯವರು ಎಲ್ಲ ಇದು ಮಾಡಿರು, ವಿರೋಧ ಮಾಡಿರು. ಹಂಗಾಗಿ 2013 ತನಕ ಏನು ಮಾಡೋಕ್ಕಾಗಲ್ಲ. 13 ನಂತರ ಬೋರ್ ಕೊರಿಸ್ತೆ, 1-2 ಫೇಲ್ ಆದು. ಇನ್ನೊಂದು 14ರಾಗೆ ಕಷ್ಟಪಟ್ಟು ದುಡಿಮೆ ಅಂತ ಏನಿರಲಿಲ್ಲ ನಾನು. ಹಿಂಗಾಗಿ ಒಂದು ಸ್ವಲ್ಪ 14 ಒಂದು ಕೊರದೆ, ಒಂದು 2 ಇಂಚ್ ನೀರು ಬಂತು. ಅದ್ರ ಮುಖಾಂತರ ನಮ್ಮ ಭೂಮಿಗೆ ಇದು ಮಾಡ್ತಾ ಹೋದ್ರು.
ನಾನು ಹಿಂದಿನ ಪಟ್ಟೆಯಲ್ಲಿ ನೋಡಿದೆ, ಅಲ್ಲಿ ನೀವು ಕಳೆಗಳು ಸಮೃದ್ಧವಾಗಿ ಬೆಳೆದಿತ್ತು. ಹ್ಮ್. ಈ ಪಟ್ಟೆಯಲ್ಲಿ ನಾವು ನೋಡಿದ್ರೆ ಪೂರ್ತಿ ಕ್ಲೀನ್ ಆಗಿದೆ. ಇದು ಏನು ವಿಶೇಷತೆ ಏನಿದು? ಈಗ ಅಲ್ಲಿ PMDS ಅಂತ ಹಾಕಿದ್ದು ಸರ್. PMDS ಅಂತೇಳಿ. PMDS ಏನದು? ಅದು ಈಗ ಭೂಮಿಗೆ ಎಲ್ಲ ಥರದ ಹಣ್ಣುಗಳನ್ನ ಹಾಕಿ ಈಗ ಒಂದು 10-12 ಹಣ್ಣುಗಳು ಹಾಕಿ ಇದು ಉಗ್ಗಿಬಿಟ್ಟು ಇದು ಮಾಡ್ತೀವಿ ಸರ್. ನಮ್ಮ NGOದರ ಒಂದು ಇದೆ ಸರ್. ಈಗ ನಾವು ಇದನ್ನ ಮಾಡ್ತಿದ್ವಲ್ಲ, ಎಲ್ಲ ಮಾಡ್ತಾರೆ ನ್ಯಾಚರ್ ಸಾವಯವ ಕೃಷಿ ಅಂತೇಳಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡು NGOದರು ನಿಸರ್ಗ ಸಂಸ್ಥೆ ಅಂತ ಒಂದು ಐತಿ, ಆಯ್ಕೆ ಮಾಡ್ಕೊಂಡ್ರು. ಇನ್ನು ಮಾಡ್ತಿದ್ಯಾ ಮಾಡಪ್ಪ, ನಮ್ದು ಒಂದು ಇದು ಸಾಕಾರ ಐತಿ ಅಂತ ಅಂದ್ರು. ಅದಕ್ಕೋಸ್ಕರ ಈ ಥರ ಎಲ್ಲ ಹಾಕ್ಕೊಂಡು ಜೀವಾಮೃತ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತೀವಿ ಸರ್. ಸೊ ಇಲ್ಲಿ ಈಗ ಬ್ರಷ್ ಕಟಿಂಗ್ ಮಾಡಿದೀರಾ ಅಥವಾ ಹೆಂಗೆ? ದನಗಳಿಗೆ ಮೇವು ಅಂತ ತಗೊಂಡು? ದನಗಳು ಮೇವು ತಗೊಂಡಿವಿ ಸರ್. ಎಲ್ಲ ತಗೋ ಬ್ರಷ್ ಕಟಿಂಗ್ ಮಾಡೋಕ್ಕಾಗಲ್ಲ. ಸೊ ಉಳುಮೆ ಅನ್ನೋದಂತೂ ಇಲ್ಲ. ಉಳುಮೆ ಅಂತ ಬ್ರಷ್ ಕಟಿಂಗು ಇಲ್ಲ. ಉಳುಮೆ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಪ್ರದೇಶಕ್ಕೆ ಏನೋ ಬೇಕು, ನನಗೆ ಹೆಸರು ಕಾಳು ಬೇಕು, ಯಾವ್ದೋ ಒಂದ್ರಾಗ ಯಾವ್ದೋ ಒಂದು ಸ್ವಲ್ಪ ಹಾಕ್ಯಂತ ತಿಂಬಿಟ್ರೆ ಅವಾಗ ಉಳುಮೆ ಬೇಕಾಗತ್ತೆ. ಬಿಟ್ರೆ ಎಲ್ಲದಕ್ಕೂ ನಾನು ಅವಶ್ಯಕತೆ ಯಾವ್ದೈತೆ ಅದಕ್ಕೆ ಮಾತ್ರ ಮಾಡ್ತೀವಿ ಉಳುಮೆ. ಅದಕ್ಕೆ ಮಾತ್ರ ಇದು ಮಾಡ್ಕೊಂಡಿದ್ದೀರಾ?